ಬೆಳ್ಳಂಬೆಳಗ್ಗೆ ಬಾರ್ ಕ್ಲೋಸ್ ಮಾಡಿಸಿದ್ದಾರೆ ಸುರೇಶ್ ಕುಮಾರ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು. ಇವರು ಬೆಳಗ್ಗೆ 7 ಗಂಟೆಗೆ ತೆರೆದಿದ್ದ ಬಾರ್ ವೀಕ್ಷಿಸಿದ್ದು ಇದನ್ನ ಕ್ಲೋಸ್ ಮಾಡಿಸಿದ್ದಾರೆ. ಬೆಳಗ್ಗೆ ದಿನಕ್ಕೊಂದು ವಾರ್ಡ್ ನಡಿಗೆ ಕಾರ್ಯಕ್ರಮವನ್ನ ಶಾಸಕರು ಮಾಡ್ತಾ ಈ ವೇಳೆ ಬಾರ್ ಓಪನ್ ಆಗಿರುವುದನ್ನ ಕಂಡಿದ್ದಾರೆ. ತಕ್ಷಣವೇ ಬಾರ್ ಒಳಗೆ ಹೋಗಿ ಇಷ್ಟು ಬೆಳಗ್ಗೆ ಯಾಕೆ ಓಪನ್ ಮಾಡಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾರ್ ಪರವಾನಗಿ ಪರಿಶೀಲಿಸಿ ಇಷ್ಟು ಬೆಳಗ್ಗೆ ಅಂಗಡಿ ತೆರೆಯಲು ಕಾರಣ ಕೇಳಿದ್ದಾರೆ ಸುರೇಶ್ ಕುಮಾರ್. ಬಳಿಕ ಇದೇನು ದಿನಸಿ ಅಂಗಡಿನ, ಹೂವಿನ ವ್ಯಾಪಾರನ ಅಥವಾ ಹಣ್ಣಿನ ವ್ಯಾಪಾರವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಲು, ಹಣ್ಣು, ಹೂವು ಮಾರಾಟ ಮಾಡುವ ಸಂದರ್ಭದಲ್ಲಿ ಎಣ್ಣೆ ವ್ಯಾಪಾರ ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಗಡಿ ಮಾಲೀಕರನ್ನ ಈ ವೇಳೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುರೇಶ್ ಕುಮಾರ್. ಬಳಿಕ ಅಂಗಡಿ ಮುಚ್ಚಿಸಿ ಇದಕ್ಕೆಲ್ಲ ನಿಗದಿತ ಸಮಯ ಇದೆ ಅಂತ ಸೂಚಿಸಿ ಬಾರ್ ಕ್ಲೋಸ್ ಮಾಡಿಸಿದ್ದಾರೆ. ರಾಜಾಜಿನಗರ ಕ್ಷೇತ್ರದ ವ್ಯಾಪ್ತಿಯ ಪ್ರಕಾಶ್ ನಗರದಲ್ಲಿ ಪ್ರವೀಣ್ ಬಾರ್ ತೆರೆದಿದ್ದು ಅದನ್ನ ಎಚ್ಚರಿಕೆಯನ್ನ ನೀಡಿ ಕ್ಲೋಸ್ ಮಾಡಿಸಿದ್ದಾರೆ ಶಾಸಕರು. ಲೋಗಪ್ಪ ಬಾಪ ಇಲ್ಲ ನೀವು ತೆಗ್ದಿರೋದು ನೀನು ಚೆನ್ನಾಗಿರ್ಬೇಕು ತಾನೆ, ವ್ಯಾಪಾರ ಜಾಸ್ತಿ ಆಗ್ಬೇಕು ತಾನೆ. ಅವ್ರು ಎಂಟಿ ಮಾಡ್ಬಿಟ್ಟದೆ ಬೆಳಗ್ಗೆ 7 ಗಂಟೆ ಇದು ಕಾಫಿ ಕುಡಿಯಕ್ಕೆ ಬಂದ್ರೆ ಎಷ್ಟು ಗಂಟೆ ತೆಗಿಬೇಕು? ಎಷ್ಟು ಗಂಟೆಗೆ ತೆಗಿಬೇಕು? 10-11 ಆಯ್ತು. ಇವಾಗ ಎಷ್ಟು ಟೈಮು? ಇದು ಕಾನೂನು ವಿರುದ್ಧ ಅಲ್ವಾ? ಏನ್ ಮಾಡ್ಬೇಕು ಇವಾಗ? ಒಳ್ಳೇದಲ್ಲಪ್ಪ. ಅವ್ರ ಮನೆಗಳನ್ನೆಲ್ಲ ಹಾಳು ಮಾಡ್ತೀರ ನೀವು. ಶಾಪ ತಟ್ಟದ ಹೇಳ್ತೀನಿ, ಇದು ಸಹ ತೆಗೆದು ಸರಿಯಾಗಿ ಹೇಳ್ತೀನಿ. ನಿಮ್ ಬಿಸ್ನೆಸ್ ಮಾಡ್ಕೊಳ್ಳಿ. ನಾವ್ ಯಾವ್ದಾದ್ರು ತೊಂದರೆ ಕೊಟ್ಟಿದ್ದೀವ? ಮನೆ ಬಟ್ಲು ತೊಗೊಂಡೋಗಿದ್ದೀರಾ? ಇಲ್ಲ ತಾನೆ. ಬೆಳಗ್ಗೆ ಕಾಫಿ ಕುಡಿಯೋ ಟೈಮ್ಗೆ ಎಡ್ಡ ಕುಡಿಸಿದ್ರ ನೀವು? ಟೈಮ್ ಹಲೋ, ಟೈಮ್ ಎಷ್ಟು? ಎಷ್ಟು ಗಂಟೆ ತೆಗಿಬೇಕಿದು? 9:30. ಯಾರು ಹೇಳಿದ್ರು 11 ಗಂಟೆಗೆ? ಹೆಂಗ್ ತೆಗೆದೆ ಬೆಳಗ್ಗೆ? ಅಥವಾ ಬೆಳಗ್ಗೆ ಹೊತ್ತು ಫ್ರೀಯಾಗಿ ಕೊಡ್ತೀರಾ ಕಾಫಿ ತರ? ಏನು ಅರ್ಥ? ಕ್ಲೋಸ್ ಮಾಡ್ಬಾ ಬಾಯ್ಲಿ ಬಾಬಾ, ಕ್ಲೋಸ್ ಮಾಡ್ಬಿಡ್ಬಾ. ಆಚೆ ಹೋಗ್ರಿ ಎಲ್ಲ ಹೋಗ್ರೆ ಹೊಡೀರಿ ಅವ್ರಿಗೆ. ಏನ್ ಹೆಂಡತಿ ಮಕ್ಳು ಇಲ್ವಾ? ಇಲ್ವಾ? ಒಳಗಡೆ ನೋಡಿ ಲೈಟ್ ಆಫ್ ಸರಿಯಾದವರು ಯಾಕೆ ಕುಟುಂಬಗಳನ್ನೆಲ್ಲ ಹಾಳು ಮಾಡ್ತೀರ? ವರ್ಕಿಂಗ್ ಅವರ್ಸ್ ಯಾಕೆ ಆಗ್ತಿಲ್ಲ? ಇಲ್ಲಿ ಎಷ್ಟು ಗಂಟೆ ಓಪನ್ ಮಾಡ್ಬೇಕು ಅಂತ ಆಗ್ತಿಲ್ಲ ಯಾಕೆ? ಯಾರು ಓನರ್ ಇದಕ್ಕೆ? ದಯಾನಂದ್ ಅವ್ರದ್ದು, ಗಿರಿಯಪ್ಪ ಅವ್ರದ್ದು.
ತಗೊಂಡಾಗಲ್ಲ ಕೈಬೇಡಿ ಬಾಳೆ ಅದು ಯಾಕ್ರಪ್ಪ ಕುಟುಂಬಗಳನ್ನ ಹಾಳು ಮಾಡ್ತೀರಾ? ನಡೀರಿ ನಡೀರಿ ಆಚೆ ಜಾಯ್ ಬಿಡಿ. ಅವರು ಓಸಲಿ ಬಾಗ್ಲ ಹಾಕ್ಸ್ಬಿಟ್ಟಿದ್ರು.